ಹೇ ಎವ್ರಿವನ್, ಇಟ್ಸ್ ಮೀ ಸಹನಾ ಸಂಗಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಹಾರ್ಡ್ಲಿ ನಿಮಗೆ 60 ಡೇಸ್ ಆಫ್ ಟೈಮ್ ಇದೆ. ಈ 60 ಡೇಸಲ್ಲಿ ಅಂದರೆ 2 ಮಂತ್ಸಲ್ಲಿ ನಿಮ್ಮದು ಲಾಸ್ಟ್ ಸ್ಟಡಿ ಸ್ಟ್ರಾಟಜಿ ಹೇಗಿರಬೇಕು, ಹೇಗೆ ಓದ್ಕೋಬೇಕು, ಏನನ್ನು ಓದ್ಕೋಬೇಕು, ಯಾವ ರಿಸೋರ್ಸಿಂದ ಓದ್ಕೋಬೇಕು, ಸೋ ದಟ್ ನೀವು 65+ ಔಟ್ ಆಫ್ 70 ಸ್ಕೋರ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಮ್ ಸ್ಟೂಡೆಂಟ್ಸ್ ಇರ್ತಾರೆ 20% ಸಿಲೆಬಸನ್ನು ಕವರ್ ಮಾಡಿರ್ತಾರೆ, ಇನ್ನೂ ಸ್ಟೂಡೆಂಟ್ಸ್ 30% ಸಿಲೆಬಸನ್ನು ಕವರ್ ಮಾಡಿರ್ತಾರೆ, ಇನ್ನೂ ಕೆಲವು ಸ್ಟೂಡೆಂಟ್ಸ್ ಏನು ಓದೋದಕ್ಕೆ ಸ್ಟಾರ್ಟೇ ಮಾಡಿರಲ್ಲ. ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ನಾಡಿದಿಂದ ಸ್ಟಾರ್ಟ್ ಮಾಡೋಣ, ಹೀಗೆ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಆ ಥರ ಸ್ಟೂಡೆಂಟ್ಸು ಈಗಲಿಂದ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡಿದರೆ ನಾವು 65+ ಸ್ಕೋರ್ ಮಾಡ್ಬೋದಾ ಅಂತ ಕ್ವಶನ್ ಏನಾದರೂ ಕೇಳಿದರೆ ನಾನು ಆನ್ಸರ್ ಮಾಡ್ತೀನಿ, ಡೆಫಿನೆಟ್ಲಿ ನೀವು 65+ ಸ್ಕೋರ್ ಮಾಡ್ಬೋದು ಇವತ್ತಿಂದ, ಈಗಿಂದ ಓದೋದಕ್ಕೆ ನೀವು ಸ್ಟಾರ್ಟ್ ಮಾಡಿದರೆ. ಹಾಗಾದರೆ 65+ ಹೇಗೆ ಸ್ಕೋರ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ಯೂ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ಫಿಸಿಕ್ಸ್ ಸಬ್ಜೆಕ್ಟ್ ಟಫ್ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ದಟ್ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲೂ ಕೂಡ ಫಿಸಿಕ್ಸ್ ಕ್ವಶನ್ ಪೇಪರ್ ಟಫ್ ಆಗೇ ಕೇಳ್ತಾರೆ ಅನ್ನೋದು ಕೂಡ ಅವ್ರಿಗೆ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಫಿಸಿಕ್ಸ್ ಸಬ್ಜೆಕ್ಟ್ ಅಂದ್ರೇ ಟಫ್ ಅಂತ ಫಿಕ್ಸ್ ಆಗಿರುವಂಥ ಸ್ಟೂಡೆಂಟ್ಸು ಈ 60 ಡೇಸಲ್ಲಿ ಏನು ಓದಬೇಕು, ಏನು ಓದಬಾರ್ದು, ಎಲ್ಲಿಂದ ಓದಬೇಕು, ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ ಫಿಸಿಕ್ಸ್ದು, ಈ ರೀತಿ ಲಾಟ್ ಆಫ್ ಕ್ವಶನ್ಸ್ ಅವ್ರ ಮೈಂಡಲ್ಲಿ ಕ್ರಿಯೇಟ್ ಆಗಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಡಿಮೆ ಆಗಿರುತ್ತೆ. ಬಿಲೀವ್ ಮಿ ಗಾಯ್ಸ್, ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲೇ ನಾನು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ತೀನಿ ಟುವರ್ಡ್ಸ್ ಫಿಸಿಕ್ಸ್ ಸಬ್ಜೆಕ್ಟ್. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ಲಾಸ್ಟ್ 2 ಮಂತ್ಸ್ ಸ್ಟಡಿ ಸ್ಟ್ರಾಟಜಿ ಫಾರ್ ಫಿಸಿಕ್ಸ್ ಸಬ್ಜೆಕ್ಟ್. ಫಿಸಿಕ್ಸ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಬ್ರೀಫಾಗಿ ಫಿಸಿಕ್ಸ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ. ಫಿಸಿಕ್ಸ್ ಕರ್ನಾಟಕ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ಕ್ವಶನ್ ಪೇಪರಲ್ಲಿ ನಿಮಗೆ ಟೋಟಲ್ 4 ಪಾರ್ಟ್ಸ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ. ಪಾರ್ಟ್ ಎಯಲ್ಲಿ MCQs ಇರುತ್ತೆ, 15 ಮಾರ್ಕ್ಸ್ಗೆ ಇರುತ್ತೆ. ಅಗೇನ್ ಪಾರ್ಟ್ ಎಯಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, 5 ಮಾರ್ಕ್ಸ್ಗೆ ಇರುತ್ತೆ. ಪಾರ್ಟ್ ಬಿಯಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ಗೆ ಇರುತ್ತೆ. ಪಾರ್ಟ್ ಸಿಯಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 15 ಮಾರ್ಕ್ಸ್ಗೆ ಇರುತ್ತೆ. ಪಾರ್ಟ್ ಡಿಯಲ್ಲಿ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, 15 ಮಾರ್ಕ್ಸ್ಗೆ ಇರುತ್ತೆ. ಅಗೇನ್ ಪಾರ್ಟ್ ಡಿಯಲ್ಲಿ ನಿಮಗೆ 5 ಮಾರ್ಕ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, 10 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ 70 ಮಾರ್ಕ್ಸ್ ಇರುತ್ತೆ. 70 ಮಾರ್ಕ್ಸ್ಗೆ ನೀವು ಆನ್ಸರನ್ನು ಮಾಡಬೇಕು ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ. ಟೋಟಲ್ ಫಿಸಿಕ್ಸಲ್ಲಿ ನೋಡೋದಾದ್ರೆ 14 ಚಾಪ್ಟರ್ಸ್ ಇದೆ. ಈ 14 ಚಾಪ್ಟರಲ್ಲಿ ನೀವೀಗ ಯಾವುದಾದ್ರೂ ಒಂದು ಚಾಪ್ಟರನ್ನು ತೊಗೊಂಡಿದ್ದೀರಾ. ಸೇ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಈ ಚಾಪ್ಟರ್ನ ತೊಗೊಂಡಿದ್ದೀರಾ, ಓದೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಹೇಗೆ ಓದಬೇಕು ಈ 60 ಡೇಸಲ್ಲಿ ಅಂತ ನಾನು ಹೇಳ್ತೀನಿ. ಇವಾಗ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಈ ಚಾಪ್ಟರ್ನ ತೊಗೊಂಡಿದ್ದೀರಾ ಅಂತಂದರೆ ಫಸ್ಟ್ ಪ್ರಿಯಾರಿಟಿ ನಿಮ್ದು ಯಾವಾಗಲೂ NCERT ಟೆಕ್ಸ್ಟ್ ಬುಕ್ ಇರಬೇಕು. NCERT ಟೆಕ್ಸ್ಟ್ ಬುಕ್ ನಾನು ಓದ್ತೀನಿ, ನನಗೆ ಅರ್ಥ ಆಗುತ್ತೆ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ನೀವು NCERT ಏನೇ ಫಾಲೋ ಮಾಡಿ. ಇಲ್ಲ ನನಗೆ NCERT ಟಫ್ ಆಗುತ್ತೆ, ಲ್ಯಾಂಗ್ವೇಜ್ ಅದರಲ್ಲಿ ಸ್ವಲ್ಪ ಡಿಫಿಕಲ್ಟಿಯಾಗಿದೆ ಅಂತಂದರೆ NCERTಯನ್ನು ಫಾಲೋ ಮಾಡಬೇಡಿ. ಯಾವುದಾದ್ರೂ ರೆಫರೆನ್ಸ್ ಬುಕ್ ನಿಮ್ಮ ಹತ್ರ ಇದ್ದರೆ ರೆಫರೆನ್ಸ್ ಬುಕ್ಕನ್ನು ಫಾಲೋ ಮಾಡಿ. ಆರ್ ನಿಮ್ಮ ಹತ್ರ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ, ಆರ್ ನಿಮ್ಮ ಕಾಲೇಜಿಂದ ಯಾವುದಾದ್ರೂ ಪ್ರಿಂಟೆಡ್ ನೋಟ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಚಾಪ್ಟರ್ದು ಅಂತಂದರೆ ನೀವು ರೆಫರೆನ್ಸ್ ಬುಕ್ ಆರ್ ನೋಟ್ಸ್ ಇದರಲ್ಲಿ ಯಾವ್ದು ಬೇಕಿದ್ರೂ ಪ್ರಿಫರ್ ಮಾಡ್ಬೋದು. ಟೋಟಲ್ ನಾನು 3 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. NCERT ಆರ್ ರೆಫರೆನ್ಸ್ ಬುಕ್ ಆರ್ ನೋಟ್ಸ್, ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಪಿಕ್ ಮಾಡಿ. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಪಿಕ್ ಮಾಡಿ, ಅದರಲ್ಲಿ ನೀವು ಆ ಚಾಪ್ಟರನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತ ಚಾಪ್ಟರ್ನ ತೊಗೊಂಡಿದ್ದೀರಾ ಅಂತಂದರೆ ಆ ಚಾಪ್ಟರ್ ಅಂಡರಲ್ಲಿ ಏನೇನು ಟಾಪಿಕ್ಸ್ ಇದೆ, ಆ ಟಾಪಿಕ್ಸ್ ಅಂಡರಲ್ಲಿ ಏನೇನು ಸಬ್ ಟಾಪಿಕ್ಸ್ ಇದೆ, ಆ ಸಬ್ ಟಾಪಿಕ್ಸಲ್ಲಿ ಏನೇನು ಕಾನ್ಸೆಪ್ಟ್ ಇದೆ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ನಿಮಗೆ ಗೊತ್ತಿರಬೇಕು. ಕಾನ್ಸೆಪ್ಟ್ ಕ್ಲಾರಿಟಿ ಏನಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಂದರೆ MCQ ಪರ್ಪಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೀವು 65+ ಸ್ಕೋರ್ ಮಾಡಬೇಕು ಅನ್ನೋ ಒಂದು ಗೋಲನ್ನು ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಮ್ಯಾಟರ್ಸ್ ಎ ಲಾಟ್, ಎಸ್ಪೆಷಲಿ ಇನ್ ದ MCQ ಸೆಕ್ಷನ್. ನೆಕ್ಸ್ಟ್ ಇದಾದಮೇಲೆ ನೀವು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ಗೆ ಬನ್ನಿ. ಈಗಾಗಲೇ ನಮ್ಮ ಚಾನಲಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಅನ್ನೋ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಫಿಸಿಕ್ಸಲ್ಲಿ 6 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ಪ್ರೊವೈಡ್ ಮಾಡಿದ್ದೀನಿ. ನಿಮಗೆ ಟೋಟಲ್ ಇರೋದು 14 ಚಾಪ್ಟರ್ಸ್. 14 ಚಾಪ್ಟರ್ಸಲ್ಲಿ 6 ಚಾಪ್ಟರ್ಸ್ದು ಪ್ರೊವೈಡ್ ಮಾಡಿದ್ದೀನಿ. ರಿಮೈನಿಂಗ್ 8 ಚಾಪ್ಟರ್ಸ್ದು ನಾನು ನೆಕ್ಸ್ಟ್ ಕಮಿಂಗ್ ಡೇಸ್ ಪ್ರೊವೈಡ್ ಮಾಡ್ತೀನಿ. ಓಕೆ, ಆ ಇಂಪಾರ್ಟೆಂಟ್ ಕ್ವಶನ್ ಸೀರೀಸಲ್ಲಿ ಏನಿದೆ ಅಂತಂದರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನಾನು ಪ್ರೊವೈಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದು ಪ್ರಿಸ್ಕ್ರೈಬ್ಡ್ PDF ಫಾರ್ಮೆಟಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಕ್ವಶನ್ಸ್ ಇದೆ, ಆನ್ಸರ್ಸ್ ಇದೆ, 1, 2, 3 ಆ್ಯಂಡ್ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನಿಮ್ಮ ನ್ಯೂ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಕೊಡ್ತಾ ಇದ್ದೀನಿ.
ಓಕೆ, ಆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಎಲ್ಲಿಂದ ಫ್ರೇಮ್ ಮಾಡ್ತಾ ಇದ್ದೀನಿ ಅಂತಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ಸ್ ಆ್ಯಂಡ್ ನನಗೆ ಪರ್ಸ್ನಲಾಗಿ ಇಂಪಾರ್ಟೆಂಟ್ ಅನಿಸಿರ್ತಕ್ಕಂಥ ಟಾಪಿಕ್ಸು ಕೂಡ ಆ PDF ಇನ್ಕ್ಲೂಡ್ ಆಗಿದೆ. ನಾನು ಬ್ಲೈಂಡಾಗಿ ನಿಮಗೆ ಯಾವುದೋ ಒಂದು ಕ್ವಶನ್ಸನ್ನು ಕೊಡ್ತಾ ಇಲ್ಲ, ತುಂಬ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಮಾಡಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ ಸೀರೀಸಲ್ಲಿ ಪ್ರತಿಯೊಂದು ವಿಡಿಯೋ ಕೂಡ ಲೆಸ್ ದ್ಯಾನ್ 10 ಮಿನಿಟ್ಸ್ ಇದೆ, ಜಾಸ್ತಿ ಡ್ಯೂರೇಷನ್ ಏನೂ ಇಲ್ಲ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ PDF ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎವ್ರಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೊವೈಡ್ ಮಾಡ್ತಾ ಬರ್ತಾ ಇದ್ದೀನಿ. ನೀವು ನೋಡ್ಬೋದು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಪ್ಲೇಲಿಸ್ಟ್ ಲಿಂಕನ್ನು ನಾನು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೋಡಿಲ್ಲ ಅಂತಂದರೆ ನೋಡಿ. ನೆಕ್ಸ್ಟ್ ನೋಡಿ, ಈ ಇಂಪಾರ್ಟೆಂಟ್ ಕ್ವಶನ್ ಸೀರೀಸಿಂದ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ಪಾರ್ಟ್ B ಯಲ್ಲಿ ನಾನು ಹೇಳಿದೆ 2 ಮಾರ್ಕ್ ಕ್ವಶನ್ಸ್ 10 ಮಾರ್ಕ್ಸ್ಗೆ ಕೇಳ್ತಾರೆ ಅಂತ. ಈ 2 ಮಾರ್ಕ್ ಕ್ವಶನ್ಸು ಕೂಡ ನಾನು ಏನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸಲ್ಲಿ ಕ್ವಶನ್ಸನ್ನು ಪ್ರೊವೈಡ್ ಮಾಡಿದ್ದೀನೋ ಅದೇ ಕ್ವಶನ್ಸಿಂದ ಪಾರ್ಟ್ D ಯಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಹೇಗೇನು ಪಾರ್ಟ್ C ಯಲ್ಲೂ ಕೂಡ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದೆ 15 ಮಾರ್ಕ್ಸ್ಗೆ. ಇದರಲ್ಲೂ ಕೂಡ ನಾನು ಏನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸಲ್ಲಿ ಕ್ವಶನ್ಸನ್ನು ಮೆನ್ಷನ್ ಮಾಡಿದ್ದೀನೋ ಅದೇ ಟೈಪ್ ಆಫ್ ಕ್ವಶನ್ಸನ್ನು ಇಲ್ಲೂ ಕೂಡ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳ್ತಾರೆ. ಎಗೇನ್ ಪಾರ್ಟ್ D ಯಲ್ಲೂ ಕೂಡ ಅಷ್ಟೇ 5 ಮಾರ್ಕ್ ಕ್ವಶನ್ಸ್, ಎಸ್ಪೆಷಲಿ ಇಲ್ಲಿ ಡಿರವೇಷನ್ಸ್ ಇರುತ್ತೆ ಆ್ಯಂಡ್ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸ್ ಕೂಡ ಇರುತ್ತೆ. ಇದರಲ್ಲೂ ಕೂಡ ನಾನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸಲ್ಲಿ ಏನು ಕ್ವಶನ್ಸನ್ನು ಮೆನ್ಷನ್ ಮಾಡಿದ್ದೀನೋ ಅದೇ ಕ್ವಶನ್ಸನ್ನು ಈ ಪಾರ್ಟ್ D ಯಲ್ಲೂ ಕೂಡ ಕೇಳ್ತಾರೆ. ಆ್ಯಸ್ ಆಫ್ ನೌ ನಾನು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಪ್ರೊವೈಡ್ ಮಾಡ್ತಿಲ್ಲ, ಬಟ್ ಇನ್ ಕಮಿಂಗ್ ಡೇಸ್ 14 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಕಂಪ್ಲೀಟ್ ಆದಮೇಲೆ ಡೆಫಿನೆಟ್ಲಿ ನಾನು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನಿಮಗೆ 5 ಮಾರ್ಕಿಗೆ 2 ನ್ಯೂಮ್ಯಾರಿಕಲ್ಸನ್ನು ಅಟೆಂಡ್ ಮಾಡೋದಕ್ಕಿರುತ್ತೆ. ಸೊ 10 ಮಾರ್ಕ್ಸ್ಗೆ ಇರುತ್ತೆ. 4 ಚಾಪ್ಟರ್ಸಿಂದ ನಿಮಗೆ ನ್ಯೂಮ್ಯಾರಿಕಲ್ಸ್ ಅರೇಸ್ ಆಗುತ್ತೆ. ಒಂದು ಆಲ್ಟರ್ನೇಟಿಂಗ್ ಕರೆಂಟ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ರೇ ಆಪ್ಟಿಕ್ಸ್, ಈ 4 ಚಾಪ್ಟರ್ಸಿಂದ ನಿಮಗೆ ನ್ಯೂಮ್ಯಾರಿಕಲ್ಸ್ ಅರೇಸ್ ಆಗುತ್ತೆ. ಟೋಟಲ್ ಇರೋದು ನಿಮಗೆ 14 ಚಾಪ್ಟರ್ಸು ಫಿಸಿಕ್ಸಲ್ಲಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್ ಟಫ್ ಆಗಿರುತ್ತೆ. ಯಾಕೆ ಅಂತಂದರೆ ಅದರಲ್ಲಿ ನ್ಯೂಮ್ಯಾರಿಕಲ್ಸ್ ಇರುತ್ತೆ. ಆ ನ್ಯೂಮ್ಯಾರಿಕಲ್ಸನ್ನು ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತೆ. ಹಾಗಾಗಿ ಫಿಸಿಕ್ಸ್ ನ್ಯೂಮ್ಯಾರಿಕಲ್ಸಿಂದನೇ ಟಫ್ ಆಗುತ್ತೆ ಸಮ್ ಸ್ಟೂಡೆಂಟ್ಸ್ಗೆ. ಓಕೆ, ನ್ಯೂಮ್ಯಾರಿಕಲ್ಸಿಂದ ಟಫ್ ಆಗುತ್ತೆ ಅಂತ ಅಂದರೆ ನಿಮ್ಮ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಇರ್ತಕ್ಕಂಥದ್ದು 14 ಚಾಪ್ಟರ್ಸ್. ಈ 14 ಚಾಪ್ಟರ್ಸಿಂದನೂ ನ್ಯೂಮ್ಯಾರಿಕಲ್ಸ್ ಪ್ರಾಕ್ಟೀಸ್ ಮಾಡಿ ಅಂತ ಕರ್ನಾಟಕ PU ಬೋರ್ಡ್ ಅವರು ಹೇಳ್ತಾ ಇಲ್ಲ. ಈ 14 ಚಾಪ್ಟರ್ಸಲ್ಲಿ ನೀವು 4 ಚಾಪ್ಟರ್ಸ್ದು ಮಾತ್ರ ನ್ಯೂಮ್ಯಾರಿಕಲ್ಸನ್ನು ಪ್ರಾಕ್ಟೀಸ್ ಮಾಡಿ ಅಂತ ನಿಮ್ಮ ಬ್ಲೂ ಪ್ರಿಂಟಲ್ಲಿ ಹೇಳ್ತಾ ಇದ್ದಾರೆ. ಆ 4 ಚಾಪ್ಟರ್ಸ್ ಯಾವುದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು. ಬಟ್ ನಾನು ಹೇಳ್ತಾ ಇದ್ದೀನಿ ಈ 4 ಚಾಪ್ಟರ್ಸ್ದು ಕೂಡ ನೀವು ನ್ಯೂಮ್ಯಾರಿಕಲನ್ನು ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ 4 ಚಾಪ್ಟರ್ಸಲ್ಲಿ ಒಂದು ಚಾಪ್ಟರನ್ನು ನೀವು ಈಸಿಯಾಗಿ ಸ್ಕಿಪ್ ಮಾಡ್ಬೋದು. ನಿಮಗೆ ರೇ ಆಪ್ಟಿಕ್ಸ್ ಕಷ್ಟ ಆಯಿತು ಅಂತಂದರೆ ರೇ ಆಪ್ಟಿಕ್ಸ್ ನ್ಯೂಮ್ಯಾರಿಕಲ್ಸನ್ನು ಸ್ಕಿಪ್ ಮಾಡಿ ಆಲ್ಟರ್ನೇಟಿಂಗ್ ಕರೆಂಟ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಈ 3 ಚಾಪ್ಟರ್ಸ್ದು ನ್ಯೂಮ್ಯಾರಿಕಲ್ಸನ್ನು 100% ಪ್ರಾಕ್ಟೀಸ್ ಮಾಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ 4 ನ್ಯೂಮ್ಯಾರಿಕಲ್ಸನ್ನು ಕೊಡ್ತಾರೆ, ಅದರಲ್ಲಿ ನೀವು 2 ನ್ಯೂಮ್ಯಾರಿಕಲ್ಸನ್ನು ಮಾತ್ರ ಆನ್ಸರ್ ಮಾಡೋದಕ್ಕೆ ಇರುತ್ತೆ. ನೀವು 3 ಚಾಪ್ಟರ್ಸ್ದು ಕೂಡ 100% ಪರ್ಫೆಕ್ಟ್ ಆಯಿತು ಅಂದರೆ ನ್ಯೂಮ್ಯಾರಿಕಲ್ಸನ್ನು ಆರಾಮಾಗಿ ನೀವು ಇಲ್ಲಿ 10 ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಸೊ ಔಟ್ ಆಫ್ 14 ಚಾಪ್ಟರ್ಸ್ ಇನ್ ದ ಫಿಸಿಕ್ಸ್ ಸಬ್ಜೆಕ್ಟ್ ನೀವು 3 ಚಾಪ್ಟರ್ಸ್ದು ಮಾತ್ರ ನ್ಯೂಮ್ಯಾರಿಕಲ್ಸನ್ನು ಪ್ರಿಪೇರ್ ಆಗಬೇಕಾಗುತ್ತೆ ಅಷ್ಟೇ. 3 ಚಾಪ್ಟರ್ಸ್ದು ನ್ಯೂಮ್ಯಾರಿಕಲ್ಸನ್ನು 100% ಪ್ರಿಪೇರ್ ಆಗಿ ಡೆಫಿನೆಟ್ಲಿ ಪಾರ್ಟ್ D ಯಲ್ಲಿ ನಿಮಗೆ 5 ಮಾರ್ಕ್ ನ್ಯೂಮ್ಯಾರಿಕಲ್ಸಲ್ಲಿ 10 ಮಾರ್ಕ್ಸ್ ಬರುತ್ತೆ. ಓಕೆ, ಅಲಾಂಗ್ ವಿತ್ ದಟ್ 2 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ 2 ಮಾರ್ಕಿಗೆ ಒಂದು ನ್ಯೂಮ್ಯಾರಿಕಲನ್ನು ಕೇಳ್ತಾರೆ. ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಈ ಚಾಪ್ಟರಿಂದ ಕೇಳ್ತಾರೆ. ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ನಿಮಗೆ 3 ಮಾರ್ಕಿಗೆ ಒಂದು ನ್ಯೂಮ್ಯಾರಿಕಲನ್ನು ಕೇಳ್ತಾರೆ. ನ್ಯೂಕ್ಲಿಯೈ ಚಾಪ್ಟರಿಂದ ಕೇಳ್ತಾರೆ. ಎಸ್, ನನಗೆ ನ್ಯೂಮ್ಯಾರಿಕಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟ, ನಾನು ತುಂಬ ಕಂಫರ್ಟಬಲ್ ಆಗಿದ್ದೀನಿ ನ್ಯೂಮ್ಯಾರಿಕಲ್ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಅಂತಂದರೆ ಈ 2 ಚಾಪ್ಟರ್ಸಿಂದ ನೀವು ನ್ಯೂಮ್ಯಾರಿಕಲನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲ ನನಗೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಆಗೋದೇ ಇಲ್ಲ, ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಈಸಿಯಾಗಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ನ್ಯೂಮ್ಯಾರಿಕಲನ್ನು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ನ್ಯೂಕ್ಲಿಯರ್ ಚಾಪ್ಟರಿಂದ ಕೇಳ್ತಕ್ಕಂಥ 3 ಮಾರ್ಕ್ ನ್ಯೂಮ್ಯಾರಿಕಲನ್ನು ಕೂಡ ಸ್ಕಿಪ್ ಮಾಡ್ಬೋದು. ವೈ? ಬಿಕಾಸ್ 2 ಮಾರ್ಕ್ಸ್ ಕ್ವಶನಲ್ಲಿ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಯು ವಿಲ್ ಹ್ಯಾವ್ ಅ ಬಂಡಲ್ ಆಫ್ ಚಾಯ್ಸಸ್. ಓಕೆ, ತುಂಬ ಚಾಯ್ಸಸ್ ಇರುತ್ತೆ ನಿಮಗೆ ಕ್ವಶನ್ಸ್ ಅಟೆಂಡ್ ಮಾಡೋದಕ್ಕೆ. ಹಾಗಾಗಿ ಈ 2 ಚಾಪ್ಟರ್ಸ್ದು ನ್ಯೂಮ್ಯಾರಿಕಲನ್ನು ನೀವು ಈಸಿಯಾಗಿ ಸ್ಕಿಪ್ ಮಾಡ್ಬೋದು. ಬಟ್ ನಾನಿಲ್ಲಿ ಏನು 4 ಚಾಪ್ಟರ್ಸ್ ಮೆನ್ಷನ್ ಮಾಡಿದ್ದೀನೋ ಈ 4 ಚಾಪ್ಟರ್ಸಲ್ಲಿ 3 ಚಾಪ್ಟರ್ ನ್ಯೂಮ್ಯಾರಿಕಲ್ಸ್ ಮಾತ್ರ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಡೆಫಿನೆಟಾಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ ಎಗೆ ಬರೋಣ. ಪಾರ್ಟ್ ಎಯಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 5 ಮಾರ್ಕಿಗೆ ಕೇಳ್ತಾರೆ. ಈ 5 ಮಾರ್ಕ್ಸ್ ಅಂತೂ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಬಿಕಾಸ್ ಮೇಲ್ಗಡೆ ಆನ್ಸರ್ಸ್ ಕೊಟ್ಟಿರ್ತಾರೆ. ಸ್ಯೂಟಬಲ್ ಆನ್ಸರ್ಸನ್ನು ನೋಡಿ ನೀವು ಬ್ಲ್ಯಾಂಕಲ್ಲಿ ಫಿಲಪ್ ಮಾಡೋರು ಇರ್ತೀರಾ ಅಷ್ಟೇ. ಈಸಿಯಾಗಿ ನಿಮಗೆ 5 ಮಾರ್ಕ್ ಬರುತ್ತೆ. ನೆಕ್ಸ್ಟ್ ನೋಡಿ MCQ ಅಲ್ಲಿ 15 ಮಾರ್ಕ್ಸ್ಗೆ MCQ ಅನ್ನು ಕೇಳ್ತಾರೆ. ಈ 15 MCQ ಅಲ್ಲಿ ನಿಮಗೆ ಡೆಫಿನೆಟಾಗಿ 8 MCQ ತುಂಬ ಈಸಿ ಇರುತ್ತೆ. 8 MCQ ಅನ್ನು ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಟಫ್ ಆಗೋದು 7 MCQ ಮಾತ್ರ.
ಓಕೆ, ಈ 7 MCQನ ನೀವು ಪರ್ಫೆಕ್ಟಾಗಿ ಅಟೆಂಡ್ ಮಾಡಬೇಕು ಅಂತಂದರೆ ನಾನಿಲ್ಲಿ ಹೇಳಿದ್ನಲ್ಲ ಯಾವ ಸೆಕ್ಷನ್, ಟಾಪಿಕ್, ಸಬ್ ಟಾಪಿಕ್ಸ್, ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಈ ಸೆಕ್ಷನಲ್ಲಿ ನೀವು ವರ್ಕೌಟ್ 100% ಮಾಡಿತ್ತು ಅಂತಂದರೆ ಆರಾಮಾಗಿ ಮೇಲೆ ಇರ್ತಕ್ಕಂಥ 7 MCQನ ಅಟೆಂಡ್ ಮಾಡ್ಬೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಎವ್ರಿ ಚಾಪ್ಟರ್ದು ಟಾಪಿಕ್ಸ್ ಏನೇನಿದೆ, ಸಬ್ ಟಾಪಿಕ್ಸ್ ಏನೇನಿದೆ, ಅದರ ಕಾನ್ಸೆಪ್ಟ್ ಕ್ಲಾರಿಟಿ ಏನೇನಿದೆ ಅದನ್ನು ಅಟ್ಲೀಸ್ಟ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನೀವು ಕಲ್ತ್ಕೊಳ್ಳಿ. ಓಕೆ, ಕಲ್ತ್ಕೊಂಡ್ರೆ ನಿಮಗೆ MCQ ಅಲ್ಲಿ ಆ ಒಂದು ಟಫ್ ಆಗಿ ಕೇಳ್ತಕ್ಕಂಥ 7 MCQನ ಅಟೆಂಡ್ ಮಾಡ್ಬೋದು. ಸ್ವಲ್ಪ ಮಾಡ್ರೇಟ್ ಟು ಡಿಫಿಕಲ್ಟಿಯಾಗಿ ಕೇಳ್ತಕ್ಕಂಥ ಆ 7 MCQನ ನೀವು ಅಟೆಂಡ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನೀವು 65+ ಸ್ಕೋರ್ ಮಾಡ್ಬೋದು ಔಟ್ ಆಫ್ 70 ಇನ್ ಯುವರ್ ಫಿಸಿಕ್ಸ್ ಸಬ್ಜೆಕ್ಟ್. ಸೊ 65+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಈ ರೀತಿ ಸ್ಟ್ರಾಟಜಿಯನ್ನು ನೀವು ಯೂಸ್ ಮಾಡಿಕೊಂಡು ಕಮಿಂಗ್ 60 ಡೇಸಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಫಿಸಿಕ್ಸಲ್ಲಿ ಟೋಟಲ್ 14 ಚಾಪ್ಟರ್ಸ್ ಇದೆ. ಈ 14 ಚಾಪ್ಟರ್ಸನ್ನು ಈಸಿ ಚಾಪ್ಟರ್ಸ್, ಮಾಡ್ರೇಟ್ ಚಾಪ್ಟರ್ಸ್ ಆ್ಯಂಡ್ ಟಫ್ ಚಾಪ್ಟರ್ಸ್ ಹೀಗೆ ಡಿವೈಡ್ ಮಾಡ್ಕೊಳ್ಳಿ. ಈ ಡಿವಿಷನ್ ಪರ್ಸನ್ ಟು ಪರ್ಸನ್ ವೇರಿ ಆಗ್ತಾ ಹೋಗುತ್ತೆ. ವೈ? ಬಿಕಾಸ್ ನನಗೆ ವೇವ್ ಆಪ್ಟಿಕ್ಸ್ ಚಾಪ್ಟರ್ಸ್ ತುಂಬ ಈಸಿ ಆದರೆ ಬೇರೆಯವ್ರಿಗೆ ವೇವ್ ಆಪ್ಟಿಕ್ಸ್ ಚಾಪ್ಟರ್ಸ್ ತುಂಬ ಕಷ್ಟ ಆಗ್ಬೋದು. ನನಗೆ ರೇ ಆಪ್ಟಿಕ್ಸ್ ಚಾಪ್ಟರ್ಸ್ ತುಂಬ ಕಷ್ಟ ಆದರೆ ಬೇರೆಯವ್ರಿಗೆ ರೇ ಆಪ್ಟಿಕ್ಸ್ ಚಾಪ್ಟರ್ ತುಂಬ ಈಸಿ ಆಗ್ಬೋದು. ಸೊ ಈ ರೀತಿ ಪರ್ಸನ್ ಟು ಪರ್ಸನ್ ಈಸಿ, ಮಾಡ್ರೇಟ್ ಆ್ಯಂಡ್ ಟಫೆಸ್ಟ್ ಚಾಪ್ಟರ್ಸ್ ವೇರಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೇ ಓನಾಗಿ ಕುತ್ಕೊಂಡು ಈಸಿ ಚಾಪ್ಟರ್ ಯಾವುದು ನಿಮಗೆ, ಮಾಡ್ರೇಟ್ ಚಾಪ್ಟರ್ ಯಾವುದು ಆ್ಯಂಡ್ ಡಿಫಿಕಲ್ಟಿ ಚಾಪ್ಟರ್ ಯಾವುದು ಅಂತ ಸೆಗ್ರಿಗೇಷನ್ ಮಾಡಿಕೊಂಡು ಈಸಿ ಚಾಪ್ಟರ್ ಡೆಫಿನೆಟ್ಲಿ ನೀವು 1 ಡೇಯಲ್ಲಿ ಅದನ್ನು ಫಿನಿಷ್ ಮಾಡ್ಬೋದು. ಸೊ ಈಸಿ ಚಾಪ್ಟರ್ಸ್ ಅಂಡರಲ್ಲಿ ಮೋಸ್ಟ್ ಪ್ರಾಬಬ್ಲಿ ಯಾವ ಚಾಪ್ಟರ್ಸ್ ಬರ್ಬೋದು, ನೀವು ಫಸ್ಟಿಂದನೂ ಕೂಡ ಮಿಡ್ ಟರ್ಮ್ಗೆ ಕೆಲವೊಂದು ಚಾಪ್ಟರ್ಸನ್ನು ಅಲ್ಪ ಸ್ವಲ್ಪ ಟಚ್ ಮಾಡಿರ್ತೀರ, ಅಲ್ಪ ಸ್ವಲ್ಪ ಓದ್ಕೊಂಡಿರ್ತೀರ. ಫಸ್ಟ್ ಟೆಸ್ಟ್ ಆ್ಯಂಡ್ ಸೆಕೆಂಡ್ ಟೆಸ್ಟಲ್ಲೂ ಕೂಡ ಫ್ರೀಕ್ವೆಂಟಾಗಿ ಆ ಚಾಪ್ಟರ್ಸನ್ನು ಓದ್ತಾ ಬರ್ತಾ ಇರ್ತೀರ. ಸೊ ಆ ಥರ ಚಾಪ್ಟರ್ಸ್ ಈಸಿ ಚಾಪ್ಟರ್ಸ್ ಅಂಡರಲ್ಲಿ ಬರುತ್ತೆ. ಇದೇ ರೀತಿ ಮಾಡ್ರೇಟ್ ಯಾವುದು, ಟಫೆಸ್ಟ್ ಚಾಪ್ಟರ್ಸ್ ಯಾವುದು, ಈ ರೀತಿ ನೀವು ಸೆಗ್ರಿಗೇಷನ್ ಮಾಡಿಕೊಂಡು ಡೆಫಿನೆಟ್ಲಿ ಈಸಿ ಚಾಪ್ಟರ್ಸನ್ನು ನೀವು 1 ಡೇಯಲ್ಲಿ ಫಿನಿಷ್ ಮಾಡ್ಬೋದು. ಮಾಡ್ರೇಟ್ ಚಾಪ್ಟರ್ಸನ್ನು 2 or 3 ಡೇಸ್ ತೊಗೊಂಡು ಫಿನಿಷ್ ಮಾಡಿ, ಟಫೆಸ್ಟ್ ಚಾಪ್ಟರ್ಸನ್ನು 3 to 4 ಡೇಸ್ ತೊಗೊಂಡು ನೀವು ಫಿನಿಷ್ ಮಾಡಬೇಕಾಗತ್ತೆ. ಟಫ್ ಚಾಪ್ಟರ್ಗೆ ನಾನು 3 to 4 ಡೇಸ್ ಟೈಮ್ ಕೊಡಿ ಅಂತ ಹೇಳಿದೆ. ಒಂದೇ ಚಾಪ್ಟರ್ಗೆ 3 to 4 ಡೇಸ್ ಟೈಮ್ ಕೊಡಿ ಅಂತ ಅರ್ಥ ಅಲ್ಲ. ಇದರಲ್ಲಿ ಫಿಸಿಕ್ಸ್ ಜೊತೆ ನೀವು ಬೇರೆ ಸಬ್ಜೆಕ್ಟ್ಸನ್ನು ಕೂಡ ಓದಬೇಕಾಗತ್ತೆ. ಅದ್ರ ಜೊತೆ ನೀವು ಈ ಟಫ್ ಚಾಪ್ಟರನ್ನು 3 to 4 ಡೇಸಲ್ಲಿ ಫಿನಿಷ್ ಮಾಡಿ ಅಂತ ಅರ್ಥ. ಮೇನ್ ಇಂಪಾರ್ಟೆಂಟ್ ಫಿಸಿಕ್ಸಲ್ಲಿ ಡಿರವೇಷನ್ಸ್ ಇರುತ್ತೆ ಆ್ಯಂಡ್ ಕೆಲವೊಂದು ಚಾಪ್ಟರ್ ಎಂಡಲ್ಲಿ ನಿಮಗೆ ಬ್ಲೂ ಕಲರ್ ಟೇಬಲ್ ಇರುತ್ತೆ. NCERT ಟೆಕ್ಸ್ಟ್ ಬುಕ್ಕಲ್ಲಿ ಬ್ಲೂ ಕಲರ್ ಟೇಬಲನ್ನು ರೆಫರ್ ಮಾಡಿ. ಡೆಫಿನೆಟ್ಲಿ ಅದರಿಂದ ಫಿಲ್ ಇನ್ ದ ಬ್ಲಾಂಕ್ಸ್ MCQ ಅಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಬಿಕಾಸ್ ಬ್ಲೂ ಕಲರ್ ಟೇಬಲಲ್ಲಿ ನಿಮಗೆ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ SI ಯೂನಿಟ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಆ ಟೇಬಲನ್ನು ರೆಫರ್ ಮಾಡಿ. ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ನ್ಯೂಮ್ಯಾರಿಕಲ್ಸ್ ನಾನು ಹೇಳಿದೆ, ಟಾರ್ಗೆಟ್ ಓನ್ಲಿ 3 ಚಾಪ್ಟರ್ಸ್. ನಿಮಗೆ ಈಸಿ ಆಗಿರ್ತಕ್ಕಂಥ 3 ಚಾಪ್ಟರ್ಸನ್ನು ಮಾತ್ರ ಟಾರ್ಗೆಟ್ ಮಾಡಿ ಅದರಲ್ಲಿ ನೀವು ನ್ಯೂಮ್ಯಾರಿಕಲ್ಸನ್ನು 100% ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇವತ್ತಿಂದ ನೀವು ಒಂದು ಪ್ರಾಪರ್ ಟೈಮ್ ಟೇಬಲನ್ನು ಹಾಕ್ಕೊಂಡು ಆ ಪ್ರಾಪರ್ ಟೈಮ್ ಟೇಬಲ್ಗೆ ಸ್ಟಿಕನ್ ಆಗಬೇಕಾಗತ್ತೆ. ಆ್ಯಂಡ್ ನಾನು ಇಲ್ಲಿ ಏನೇನು ಪಾಯಿಂಟ್ಸನ್ನು ಹೇಳಿದ್ದೀನೋ ಇದೆಲ್ಲದನ್ನು ಕೂಡ ನೀವು ಫಾಲೋ ಮಾಡಿ ಡೆಫಿನೆಟ್ಲಿ ನೀವು 65+ ಅಂತೂ ಸ್ಕೋರ್ ಮಾಡೇ ಮಾಡ್ತೀರಾ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ. ಓಕೆ, ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ನಾನು ಏನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನೋ ಇದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಮ್ಯಾಕ್ಸಿಮಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೂ ಕೂಡ ಈ ಒಂದು ಸೀರೀಸಿಂದ ಹೆಲ್ಪ್ ಆಗಲಿ. ಇದಿಷ್ಟು ಫಿಸಿಕ್ಸ್ದು 60 ಡೇಸ್ ಸ್ಟಡಿ ಸ್ಟ್ರಾಟಜಿ ಆಗಿತ್ತು. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬಾಯ್, ಟೇಕ್ ಕೇರ್ ಗೈಸ್.